ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊತೀನಿ. ಓಕೆ, ಎಲ್ಲರಿಗೂ ಊಟ ತಿಂಡಿ ಟಿಫನ್ ಎಲ್ಲ ಆಯಿತಾ? ಟೈಮ್ ಇವಾಗ 10 ಗಂಟೆ. ಮೇ ಬಿ ಎಲ್ಲರಿಗೂ ತಿಂಡಿ ಎಲ್ಲ ಆಗಿರುತ್ತೆ. ನಾನು ಹಾಸ್ಟೆಲಿಗೆ ಬಂದು ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಲಾಗ್ ಇವತ್ತು ಏನಪ್ಪ ಅಂತಂದರೆ, ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಮಗಳ ಕುಸುಮ. ಓಕೆ, ಎಲ್ಲರ ಪ್ರೀತಿ ಸಹಕಾರ ಪ್ಲೀಸ್ ಸಿಗಲಿ, ಕೊಡಿ ಅಂತ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ಮೊನ್ನೆ ನಾನು ಒಂದು ಲಾಗಲ್ಲಿ ನನ್ನ ಲೈಫ್ ಜರ್ನಿ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೆ. ನನ್ನ ಲೈಫ್ ಹುಟ್ಟಿ ಮದುವೆ ತನಕ ಒಂದು ಹಂತಕ್ಕೆ ನನ್ನ ಲೈಫಲ್ಲಿ ಇದ್ದಿದ್ದು. ಮದುವೆ ಆದಮೇಲೆ ಏನೆಲ್ಲ ಆಯಿತು ಅಂತ ಹೇಳ್ತಾ ಹೋಗ್ತೀನಿ. ಮದುವೆ ಅಂತೂ ಫಿಕ್ಸ್ ಆಗುತ್ತೆ ಗೈಸ್, ಫಿಕ್ಸ್ ಆಗುತ್ತೆ. ಅದ್ರ ಖುಷಿನೇ ಬೇರೆ ಗೈಸ್. ಆವಾಗ ನಮ್ಮ ತಲೆಯಲ್ಲಿ ಇದ್ದಿದ್ದು ಮದುವೆ ಹಿಂಗಾಗಬೇಕು ಹಂಗಾಗಬೇಕು ಅಂತ ಏನಿಲ್ಲ. ನನ್ನ ತಂದೆ ತಾಯಿ ಅಂದ್ಕೊಂಡಂಗೆ ಒಂದು ಜಾಬಲ್ಲಿರೋ ವ್ಯಕ್ತಿನೇ ನನಗೆ ಸಿಗ್ತವ್ರೆ ಅನ್ನೋ ಒಂದು ಖುಷಿ ನನಗೆ ಬಿಗ್ ಖುಷಿ, ದೊಡ್ಡ ಖುಷಿ. ಅದ್ರ ಮುಂದೆ ನನಗೇನು ಕಾಣ್ತಿಲ್ಲ. ಮದುವೆ ಎಲ್ಲಿ ನಡೀತಿದೆ, ನಾವು ಯಾವ ಥರ ರೆಡಿ ಆಗಬೇಕು, ಹೆಂಗೆ ರೆಡಿ ಆಗಬೇಕು, ಅದೆಲ್ಲ ಏನೂ ಇಲ್ಲ. ಏನು ಮದುವೆ, ಆಹಾ ನನ್ನ ಮದುವೆ ಅಂತೆ, ಓಹೋ ನನ್ನ ಮದುವೆ ಅಂತೆ. ಮದುವೆ ಆಗ್ತಿದ್ದೀನಿ ಅನ್ನೋದು ಅಷ್ಟು ಖುಷಿ ಇತ್ತು. ಮದುವೆ ಆದಮೇಲೆ ಅನ್ನಿಸ್ತು ಯಾಕಾದ್ರೂ ಮದುವೆ ಆದ್ನು ಅಂತ. ಅಷ್ಟು ನನ್ನ ಲೈಫಲ್ಲಿ ಕೆಟ್ಟ ಜೀವನ ನಂದು ಆಗಿದ್ದು. ಒಂದೇ ಒಂದು ಮಾತು ಕೇಳಿ ಮನಸ್ಸು ಚೂರಾಯ್ತು, ಪ್ರೀತಿ ಉಂಡ ಹೃದಯ ಯಾಕೋ ವಿಷದ ಗೂಡ ಆಗಿದ್ದು. ನನ್ನ ಮದುವೆ ಆಗಿದ್ದು ಗೋಕಾಕ್ ಫಾಲ್ಸ್ ಶಿವನ ದೇವಸ್ಥಾನದಲ್ಲಿ. ಅದು ಫಾಲ್ಸು ತುಂಬ ಪ್ರಸಿದ್ಧವಾದ ಸ್ಥಳ, ಶಿವನ ದೇವಸ್ಥಾನವೂ ಕೂಡ ಪ್ರಸಿದ್ಧವಾದ ಸ್ಥಳ. ಅಲ್ಲಿ ನಮ್ಮದು ಮದುವೆ ಆಗಿತ್ತು. ಮದುವೆ ಎಲ್ಲ ಚೆನ್ನಾಗಾಯಿತು. ಅಂದರೆ ಈ ನಮ್ಮ ಸೈಡ್ ಮಾಡ್ತಾರಲ್ಲ, ನಮ್ಮ ಕಡೆ ಹಿಂಗೆ ಟೈಮಿಗೆ ಒಂದು ಹಂಗೆ ಫೋಟೋಶೂಟ್ಸು ಆ ಥರ ಇವಾಗೆಲ್ಲ ಇದೆ. ಅವಾಗ ಏನೂ ಇರಲಿಲ್ಲ. ಈಗ ಒಂದು 19-20 ವರ್ಷದಿಂದ ಏನೂ ಇರಲಿಲ್ಲ, ಏನೂ ಇರಲಿಲ್ಲ. ಹುಡುಗನ ಜೊತೆ ಫಸ್ಟ್ ಆಫ್ ಆಲ್ ನಾವು ಮಾತೇ ಆಡಿಲ್ಲ. ಹುಡುಗನ ಜೊತೆ ಹಿಂಗೆ ಕೂತ್ಕೊಂಡು ಒಂದು ಲೋಟ ಟೀನೂ ಕುಡ್ದಿಲ್ಲ ಮದುವೆ ಆಗೋ ತನಕ. ನನ್ನ ಮದುವೆ ಮುಹೂರ್ತ 12:30 ಆಯಿತು. ನನ್ನ ಮದುವೆ ಮುಹೂರ್ತ 2 ಗಂಟೆಗೆ ಆಯಿತು. ನಮಾಜ್ ಕೂಗ್ತಾರಲ್ಲ ಮುಸ್ಲಿಮ್ಸು, ಆ ಟೈಮಲ್ಲಿ ನಮ್ಮ ಮುಹೂರ್ತ ನಡೀತು. ಆವಾಗಿಂದ ಸ್ಟಾರ್ಟ್ ಆಗುತ್ತೆ ಗೈಸ್ ನಮ್ಮ ಮನೆ ಬರ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಬಾಕಿ ಹೇ ಅಂತ ಅವಾಗ ಗೊತ್ತಾಯ್ತು ನನಗೆ. ಅವಾಗಿಂದ ನಾನು ಸ್ಟಾರ್ಟ್ ಆಗಿದ್ದು. ಮದುವೆ ಆಯಿತು, ಮನೆಗೆ ಹೋದ್ವಿ, ಮನೆ ತುಂಬಿಸ್ಕೊಂಡ್ರು. ಆವಾಗೇನು ಮನೆ ತುಂಬಿಸ್ಕೊಳ್ಳಿಲ್ಲ, ಬೀಗರು ಯಾವುದೋ ಒಂದು ನೆಂಟ್ರ ಮನೆಗೆ ಬೀಗ್ರ ಮನೆಗೆ ಹೋಗ್ತೀವಿ ನೋಡಿ ಗೈಸ್, ಹಂಗೆ ನಾವು ಹೋಗಿದ್ದು. ಎಲ್ಲ ಈ ಕಡೆ ಸೈಡ್ ಅಂದರೆ ಬಂದ ತಕ್ಷಣ ಮನೆ ತುಂಬಿಸ್ಕೊತಾರೆ. ಮನೆ ತುಂಬಿಸ್ಕೊಳ್ಳೋಂಥ ಸಂಪ್ರದಾಯ ಇರುತ್ತೆ, ಅದೇನು ಇರಲಿಲ್ಲ. ಅವತ್ತಿನ ದಿನ ಹೋಗ್ತೀವಿ ನಾವು, ಕರೆಕ್ಟಾಗಿ ಮನೆಗೆ ಹೋಗ್ತೀವಿ, ಒಳಗಡೆ ಸೀದಾ ಹೋಗ್ತೀವಿ. ನಾವು ಅಂದ್ಕೊಂಡ್ವಿ, ನಮ್ಮ ಅತ್ತೆರೆಲ್ಲ ನಮ್ಮ ಜೊತೆ ನಮ್ಮ ಅತ್ತೆರೆಲ್ಲ ಬಂದಿದ್ರು. ಇವರೇನಪ್ಪ ಒಳ ತುಂಬಿಸ್ಕೊಳಕ್ಕೆ ಸೇರು ಏನು ಇಟ್ಟೇ ಇಲ್ಲ, ಹಂಗೆ ಬೀಗ್ರಿಗೆ ಬಿಟ್ಕೊತವ್ರಲ್ಲ ಅಂತ ಅವರೆಲ್ಲ ಅಂದ್ಕೊಂಡ್ರು. ಇಲ್ಲ, ನಮ್ಮಲ್ಲಿ ಫಸ್ಟ್ ದೇವ್ರಿಗೆ ಹೋಗಿ ಬಂದಮೇಲೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂತಂದ್ರು. ಓಕೆ, ಅವಾಗ ನಾವು ಅಂದ್ಕೊಂಡ್ವಿ ಸರಿ ಬಿಡು, ಅವ್ರವ್ರ ಪದ್ಧತಿ ಅವ್ರವ್ರಿಗೆ, ಅವ್ರ ಕಡೆ ಸೈಡ್ ಪದ್ಧತಿ ಅಂತ. ತಿರುಗಿ ದಿವಸ ನಾವು ಮನೆ ದೇವ್ರಿಗೆ ಅಂತ ಹೋಗ್ತೀವಿ, ಎಲ್ಲರೂ ಹೋಗ್ತೀವಿ. ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲರೂ ಹೋಗ್ತೀವಿ. ಅಲ್ಲೇ ಗೋಕಾಕ್ ಫಾಲ್ಸ್ ಹತ್ರನೇ ಚಿಕ್ಕನಂದಿ ದೇವಸ್ಥಾನ ಹಾಗೂ ಸುತ್ತಮುತ್ತ ಹಳ್ಳಿ ಸಹೋದತಿ ಅಲ್ಲೆಲ್ಲ ಹೋಗ್ತೀವಿ. ಹೋಗಿ ಬರ್ತೀವಿ. ಅಲ್ಲಿವರೆಗೂ ನಾನು ನನ್ನ ಗಂಡನ ಮಾತಾಡ್ಸಲ್ಲ, ಅವರು ಕೂಡ ನನ್ನನ್ನು ಮಾತಾಡ್ಸಲ್ಲ. ಒಂಥರ ಏನಂತಾರಲ್ಲ, ಇವರಿಗೆ ಸಂಬಂಧ ಇಲ್ಲ, ನನಗೆ ಅವ್ರ ಸಂಬಂಧ ಇಲ್ಲ ಅನ್ನೋ ರೀತಿ. ಅಷ್ಟು ಇಷ್ಟಪಡ್ತಾವ ನನ್ನನ್ನು ಅಂತ ನನಗೆ ಸಿಕ್ಕಾಬಿಟ್ಟೆ ಇಷ್ಟ. ಯಾಕಂದರೆ ಯಪ್ಪ, ನನ್ನ ಯಾರು ನೋಡ್ರೂ ಸಹಿಸ್ಕೊತಿಲ್ಲ ನನ್ನ ಗಂಡ. ನಾನು ಅಷ್ಟು ಚೆನ್ನಾಗಿದ್ದೀನ ಅಂತ ನನಗೆ ಪ್ರೌಡ್ ಫೀಲು. ಓಕೆ ಬಿಡು, ಹೊಸ್ತ ಮದುವೆ ಆಗಿದೆ, ಹಿಂಗಂತಾರೆ, ಹಿಂಗೆ ಮಾಡ್ತೀನಿ, ಏನಾಗಲ್ಲ ಅಂತ ನಾನು. ಆವಾಗ ಫಸ್ಟು ನಮ್ಮ ಜೀವನ ಸ್ಟಾರ್ಟ್ ಆಗಿದ್ದು ಬೆಳಗಾಂ ಸಿಗ್ಗಾಂವ್ ತಾಲೂಕು ಬಂಕಾಪುರದಲ್ಲಿ. ಅಲ್ಲಿ ನಾವು ಮನೆ ಅವಾಗ ಅವರು ಅಲ್ಲೇ ವರ್ಕ್ ಮಾಡ್ತಾಯಿದ್ದು.
ಅಲ್ಲೇ ಒಂದು ಮನೆ ಮಾಡ್ತಾರೆ, ನಾವು ಅಲ್ಲೇ ಹೋಗಿ ಇರ್ತೀನಿ. ಸ್ಟಾರ್ಟಿಂಗ್ ಮದುವೆ ಆಗಿ ಒಂದು 15 ದಿವಸಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ, ಬಂಕಾಪುರಕ್ಕೆ ಹೋಗ್ತೀನಿ. ಬಂಕಾಪುರಕ್ಕೆ ಹೋದ್ಮೇಲೆ ಎಲ್ಲರದು ಲೈಫಲ್ಲೂ ಒಂದು ಹೊಸ್ತ ಮದುವೆ ಆಗಿದ್ದು ಫೀಲ್ ಹೆಂಗಿರುತ್ತೆ ನೋಡಿ. ಇವಾಗಿನ ಫೀಲ್ಗೂ ಅವಾಗಿನ ಫೀಲ್ ಭಾಳ ವ್ಯತ್ಯಾಸ ಇರುತ್ತೆ. ಹಂಗಂತ ತಪ್ಪು ತಿಳ್ಕೊಬೇಡಿ. ಇವಾಗಿನ ಫೀಲ್ ಹೆಂಗೆ ಅಂದರೆ ಸುತ್ತಾಡೋದು, ಹನಿಮೂನು, ಆಳ ಮೂಳ ಅಂತ ಇರುತ್ತೆ. ಅವಾಗ ಏನಿಲ್ಲ, ಮನೆಯೇ ಪ್ಲೇಸು, ಸುತ್ತಮುತ್ತ ಪಾರ್ಕೆ, ಏನಂತಾರೆ ಮೈದಾನ, ಅದೆಂತ ಪ್ಲೇಸ್ಗಳು. ಓಕೆ, ಅಕ್ಕಪಕ್ಕ ಅಂಗಡಿಗಳೇ ನಮ್ಮ ಸ್ಟಾರ್ ಹೋಟೆಲ್ಗಳು. ಹಿಂಗೆ ನಮ್ಮದು ಇದ್ದಿದ್ದು ಲೈಫು. ಆವಾಗ ಈಗ 18-19 ವರ್ಷದಿಂದೆ ಹೋಗು ಆ ಮನೆ ಮಾಡ. ನನಗೂ ಅವಾಗ ಅಷ್ಟೇ ಅಂತೇಳಿ, ನಾನು ಹೊಸ ಮದುವೆ ಆಗಿದ್ದೆ, ನನ್ನನ್ನು ಆಚೆ ಕರ್ಕೊಂಡು ಹೋಗಿ ನಾನು ಅಲ್ಲಿ ಹೋಗಬೇಕು, ನಾನು ಇಲ್ಲಿ ಹೋಗಬೇಕು, ನಮಗೇನೂ ಇರಲಿಲ್ಲ. ಯಾಕಂದರೆ ನಮ್ಮ ಮದುವೆ ಆಗೋ ತನಕ ನಮ್ಮ ಅಪ್ಪ ಅಮ್ಮ ನಮ್ಮ ದಾವಣಗೆರೆಗೆ ಸಮೇತ ಒಂಟಿಯಾಗಿ ಕಳಿಸ್ತವ್ರಲ್ಲ. ಓಕೆ, ಹೋದರೆ ಜೊತೆಗೆ ಹೋಗ್ತಿದ್ವಿ, ಅಪ್ಪ ಅಮ್ಮನ ಜೊತೆಗೆ, ಬಂದರೆ ಅಪ್ಪ ಅಮ್ಮನ ಜೊತೆಗೆ ಬರ್ತಿದ್ವಿ. ಆವಾಗ ಬಂಕಾಪುರದ ಮನೆ ಮಾಡ್ತೀವಿ, ಎಲ್ಲೂ ಹೋಗಲ್ಲ. ಅವ್ರದ್ದು ಡ್ಯೂಟಿ ಅವಾಗ ರಜಾ ಬರುತ್ತೆ, ರಜದಾಗ ಮದುವೆ ಆಗಿರುತ್ತೆ. ಆಮೇಲೆ ಓಪನ್ ಆಗುತ್ತೆ ಶಾಲೆ ಕಾಲೇಜು ಶಾಲೆಗಳೆಲ್ಲ. ಆಮೇಲೆ ಅಲ್ಲೇ ನಾವು ಜೀವನ ಸ್ಟಾರ್ಟ್ ಮಾಡ್ತೀವಿ. ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಜೀವನನ? ಪ್ರಪಂಚದ ಮೇಲೆ ಯಾರು ಈ ಥರ ಜೀವನನ ಸ್ಟಾರ್ಟ್ ಮಾಡಿರೋಕ್ಕಿಲ್ಲ ಅನಿಸುತ್ತೆ. ಯಾಕಂದ್ರೆ ಆ ಮನುಷ್ಯನಿಗೆ, ನನ್ನ ಗಂಡನಿಗೆ ನಾನು ಅಂದ್ಕೊಂಡಿದ್ದೇನು ಅಂದರೆ, ಹೊಸ ಮದುವೆ ಆದಾಗ ತುಂಬ ಅತಿಯಾದ ಪ್ರೀತಿ ಅವ್ರನ್ನ ಈಗ ಆಡಿಸ್ತಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಅವರು ಮೇ ಬಿ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ನನ್ನ ಹೆಂಡ್ತಿನ ಯಾರಾದರೂ ನೋಡ್ಬಿಡ್ತಾರೆ, ನನ್ನ ಹೆಂಡ್ತಿ ತುಂಬಾ ಚೆನ್ನಾಗವಳೆ ಅನ್ನೋ ಭ್ರಮೇಲಿದ್ದ ಅನಿಸುತ್ತೆ ನನ್ನ ಗಂಡ ಅವಾಗ. ಅಂದರೆ ಅವಾಗ ನಾನು ಹೈಟು ತುಂಬಾ, ನಾನು ಇವಾಗ ಒಂಚೂರು ದಪ್ಪ ಇದ್ದೀನಿ, ಒಂದು ಸ್ವಲ್ಪ ಹೈಟ್ ಕಾಣ್ತೀನಿ. ಅವಾಗ ಇಷ್ಟ ಇದ್ದಿದ್ದು, ನಾನು ತಳ್ಳಿಗಿದ್ದೆ, ಒಂಥರ ಹೈಸ್ಕೂಲು ಹುಡುಗಿ ಇದ್ದಂಗಿದ್ದೆ ನಾನು ಅವಾಗ. ತಳ್ಳಿಗೆ ಅವ್ರ ಸರ್ಗಳು ಅವಾಗ ಸ್ಟಾರ್ಟಿಂಗ್ ನಾನು ಅಲ್ಲಿ ಜಾಯ್ನ್ ಆದಾಗ ಕುತ್ಕೊಂಡಾಗ ಎಲ್ಲ ಸರ್ಗಳ ಮನೆಗೆಲ್ಲ ಊಟಕ್ಕೆ ಕರೀತಾರೆ. ಅಲ್ಲಿ ಅಜ್ಜಿ ಅವರೆಲ್ಲ, ಅಜ್ಜಮ್ಮ, ಅಜ್ಜ, ಅವರು ಸರ್ ಹೆಂಡ್ತಿ, ಮಿಸ್ಸಸ್ಗಳು ಅವರೆಲ್ಲರೂ ಹೇಳ್ತಾರೆ, ನಾಗೆ ಸರ್ ತುಂಬ ಲೇಟಾಗಿ ಮದುವೆ ಆದರೂ ತುಂಬ ಚೆನ್ನಾಗಿರೋ ಹುಡುಗಿನ ಮದುವೆ ಆಗಿದೆ, ಒಳ್ಳೆ ಮಂತನದಲ್ಲಿ ಕೈ ಇಟ್ಟಿದ್ದೀರಾ ಸರ್, ಹುಡುಗಿ ಮಾತ್ರ ತುಂಬಾ ಚೆನ್ನಾಗವಳೆ, ನಿಮಗೆ ಸಿಗೋದೇ ಅಲ್ಲ, ಪುಣ್ಯ ಮಾಡಿದ್ದೀರಾ ಅಂತ ಎಲ್ಲರ ಬಾಯಲ್ಲೂ ಡಿಟ್ಟೋ. ಏನಿಲ್ಲ ಅಂದರೆ 6-7 ಸರ್ ಇರ್ತಾರೆ, 6-7 ಮನೆಗೂ ನಾವು ಹೋಗಿರ್ತೀವಿ ಊಟಕ್ಕೆ, ಎಲ್ಲರ ಬಾಯಲ್ಲೂ ಇದೇ ಮಾತೆ ಬರುತ್ತೆ. ಆವಾಗ ಮನೆಗೆ ಬಂದು ನನ್ನ ಗಂಡ ಹೇಳ್ತಾನೆ, ಎಲ್ಲರ ಮನೆಗೆ ಹೋಗಿ ಬಂದಮೇಲೆ ಎಲ್ಲರ ಬಾಯಲ್ಲೂ ಹುಡುಗಿ ಚೆನ್ನಾಗವಳೆ, ಇಂಥ ಹುಡುಗಿ ಸಿಕ್ಕಿದ್ದು ನಿಮಗೆ ಪುಣ್ಯ, ತುಂಬ ಅದೃಷ್ಟ ಮಾಡಿದ್ದೀರಾ, ಒಳ್ಳೆ ಮಂತಂದ ಕೈ ಇಟ್ಟಿದ್ದೀರಾ, ಹುಡುಗಿ ಮಾತ್ರ ಭಾಳ ಚೆನ್ನಾಗವಳೆ, ಅದೃಷ್ಟ ಮಾಡಿದ್ದೀರಾ. ಹಂಗಾರೆ ನೀನು ಚೆನ್ನಾಗಿದೆಯಾ, ಹಂಗಾರೆ ನಾನು ಚೆನ್ನಾಗಿಲ್ವಾ? ಎಲ್ಲರೂ ನಿನ್ನೇ ಬ್ಲೇಮ್ ಮಾಡ್ತಿದ್ದಾರಲ್ಲ, ನನ್ನನ್ನು ಯಾರೂ ಇದು ಮಾಡ್ತಿಲ್ಲ, ಹಂಗಾರೆ ಎಲ್ಲರ ಕಣ್ಣಿಗೂ ನೀನೇ ಚೆನ್ನಾಗಿ ಕಾಣ್ತಿದ್ಯಾ? ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಗಳ. ಬಂಕಾಪುರದಲ್ಲಿ ಒಂದು ವರ್ಷ 2 ವರ್ಷ ಇರ್ತೀವಿ. ಅಲ್ಲಿ 1 ವರ್ಷನೇ ಇಲ್ಲ, ನಾನು ಆವಾಗ ಮದುವೆಯಾಗಿ ಒಂದು 3 ತಿಂಗಳು 4 ತಿಂಗಳಿಗೆ 5 ತಿಂಗಳಿಗೆ ನಾನು ಪ್ರೆಗ್ನೆಂಟ್ ಆಗ್ತೀನಿ. ಓಕೆನಾ, ಪ್ರೆಗ್ನೆಂಟ್ ಆಗ್ತೀನಿ. ಸಿಕ್ಕಾಪಟ್ಟೆ ನಮಗೆ ಅವಾಗ ಟಾರ್ಚರ್ ಅಂದರೆ, ಹೊರ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ, ಹೊರ ಬಂದು ಕೂರೋಕ್ಕಾಗಲ್ಲ. ಅಕ್ಕಪಕ್ಕದವರು ಸಹ, ಕೆಳಗಡೆಯವರು ಸಮೇತ ಅಕಸ್ಮಾತ್ ನಮ್ಮನ್ನು ನೋಡಿದ್ರೆ ಅಲ್ಲೇ ಬಂತು ನಮಗೆ ಜಗಳ. ಫಸ್ಟ್ ಆಫ್ ಆಲ್ ನಾವು ಬಾಡಿಗೆದ್ದು ಓನರ್ ಜೊತೆಗೆ ಅಲ್ಲಿ ಓನರ್ಗಳು ತುಂಬಾ ಚೆನ್ನಾಗಿತ್ತು. ನಾವು ನನ್ನ ಗಂಡ ಹೇಳಿದಾಗ ಆಂಟಿ ಆಗಲಿ ಅಮ್ಮ ಆಗಲಿ ಎಲ್ಲರೂ ನಮ್ಮನ್ನು ಪ್ರೀತಿಯಿಂದನೇ ಮಾತಾಡ್ಸೋರು. ಹೋಗ್ತಿದ್ರೆ ಬರ್ತಿದ್ರೆ ಎಲ್ಲರೂ ಮಾತಾಡ್ಸೋರು. ಆ ಅಣ್ಣನೂ ಕೂಡ ನಮ್ಮನ್ನು ಮಾತಾಡ್ಸೋರು, ಓನರ್ ಮಗನೂ ಕೂಡ ಮಾತಾಡ್ಸೋರು. ಅವನಿಗೂ ಸಮೇತ ನಮಗೆ ಸಂಬಂಧ ಕಟ್ಟಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ನನ್ನ ಗಂಡ. ನಿನ್ನ ಯಾಕೆ ಮಾತಾಡಿಸ್ಬೇಕು, ಅವ್ನು ಹಂಗೆ ಮಾಡಬೇಕು, ಅವ್ನು ಯಾಕೆ ನೀನು ಮಾತಾಡ್ಸ್ಬೇಕಂತ ಅಂದಾಗ ನಾನು ಡೈರೆಕ್ಟಾಗಿ ಓನರ್ ಮಗನ ಹತ್ರನ ಹೋಗಿ, ಅಣ್ಣ ನೀನು ಈ ಥರ ಮಾತಾಡ್ಸಿದ್ಕೆ ನನ್ನ ಗಂಡ ಇವನೇನು ಸಂಬಂಧ ನೀನು ಮಾತಾಡ್ಸೋಕ್ಕೆ ಹಂಗೆ ಹಿಂಗೆ ಅಂತ ನನ್ನ ಕೂಡ ಜಗಳಕ್ಕೆ ಬರ್ತಿದ್ದಾನೆ. ಆ ಅಣ್ಣ ಆಮೇಲೆ ನಮ್ಮ ಮನೆಯವರಿದ್ರು, ಅಲ್ಲಪ್ಪ ನಿನಗೆ ಗೊತ್ತಾಗಲ್ಲ ಏನೋ, ನೀನು ಬಿಟ್ಟು ಹೋಗಿರ್ತೀಯ, ಹುಡುಗಿ ಒಂದೇ ಇರುತ್ತೆ, ನಾವು ಕೆಳಗೆ ಬಂದಾಗ ಅಲ್ಲಮ್ಮ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಮಾಡಬೇಡ, ಅಮ್ಮರು ಇರ್ತಾರೆ, ಅಕ್ಕ ತಂಗಿಯರು ಇರ್ತಾರೆ, ಬಂದಿಲ್ಲಿ ಕೂತ್ಕೊ ಅಂತ ಹೇಳಿದ ತಪ್ಪ ನಿನಗೆ ಅಂತ ಅವರು ಓನರ್ ಮಗ ಹೇಳ್ತಾನೆ. ಆವಾಗ ಹೌದಾ ಹಂಗೇನಿಲ್ಲ ಅಣ್ಣ, ನಾನು ಬೇರೆ ರೀತಿ ಹೇಳ್ದೆ, ಇವಳು ಬೇರೆ ರೀತಿ ಹೇಳ್ತಾವಳೆ ಅಂತ ನನ್ನ ಮೇಲೆ ಉಲ್ಟಾ ಹೊಡಿತಾನೆ. ಇದು ಹೋಯ್ತು. ಅಲ್ಲಿ 1 ವರ್ಷ ಇರ್ತೀನಿ, ನಾನು ಡೆಲಿವರಿ ಬರ್ತೀನಿ. ಮನೆಗೆ ಬಂದಮೇಲೆ ಮತ್ತೆ ಬೇರೆ ಮನೆಗೆ, ನೆಕ್ಸ್ಟ್ ನಾನು ಮತ್ತೆ ಮನೆಗೆ ಹೋದಾಗ ಬೇರೆ ಮನೆಗೆ ಹೋಗ್ತೀನಿ. ಓಕೆ, ಬೇರೆ ಮನೆ ಮಾಡ್ತಾನೆ, ಬೇರೆಗೆ ಮನೆ ಮಾಡ್ತಾನೆ. ನಾನು ಹೋಗ್ತೀನಿ. ಅವ್ನು ಡೆಲಿವರಿ ಆದಮೇಲೆ ಪಾಪಗೆ ಊಟ, ಇವಾಗೆಲ್ಲ ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾ ಹುಡುಗರು. ಅವಾಗ ನಮ್ಮ ಕೈಯಲ್ಲಿ ಮೊಬೈಲ್ ಇರಲಿಲ್ಲ,
ನಾನು ಡೆಲಿವರಿ ಆದಾಗ. ಮೊಬೈಲ್ ಇದ್ವು, ಬಟ್ ನಮ್ಮ ಕೈಯಲ್ಲಿ ಇದ್ದಿಲ್ಲ. ನನ್ನ ಗಂಡ ಕೈಯಲ್ಲಿದ್ದರೂ ಕೂಡ ನನ್ನ ಗಂಡ ಕೊಡ್ತಿರಲಿಲ್ಲ ಮಕ್ಕಳಿಗೆಲ್ಲ. ಅವನು ಊಟ ಮಾಡಿದ್ರೆ ಹೊರಗಡೆನೇ ಬಂದು ಊಟ ಮಾಡಬೇಕಾಗಿತ್ತು ನನ್ನ ಮಗ ದೊಡ್ಡವನು. ಆವಾಗ ನಾನು ಬಂದು ಹೊರಗಡೆ ಊಟ ಮಾಡಿಸೋದ್ರಿಂದ ಅದಕ್ಕೊಂದು ಮಾತನ್ನು, ಯಾವನ್ನ ನೋಡೋಕ್ಕೆ ನೀನು ಹೊರಗಡೆ ಬರ್ತೀಯಾ, ಮಕ್ಕಳನ್ನ ಒಳಗೆ ಊಟ ಮಾಡಿಸು, ಏನು ಒಳಗೆ ಹೋದ್ರೆ ಊಟ ಮಾಡೋಲ್ವಾ. ಹಂಗೆ ಅವ್ರ ಅಕ್ಕ ತಂಗಿ ಮಕ್ಕಳು ಕರ್ಕೊಂಬಂದು ನಾಯಿ ಮುಂದೆ ಅಲ್ಲಿ ಪಕ್ಕದ ರೋಡಿಗೆಲ್ಲ ಹೋಗಿ ಊಟ ಮಾಡಿಸ್ಕೊಂಬರ್ಬೋದು. ನಾವು ಟೆರೆಸ್ ಮೇಲೆ ನಿಂತ್ಕೊಂಡು ನನ್ನ ಮಕ್ಳಿಗೆ ನಾನು ಊಟ ಮಾಡಿಸಿದ್ರೆ ಯಾವನ್ನ ನೋಡೋಕೆ ಬರ್ತೀಯಾ ಅನ್ನೋ ರೀತಿ ಎಲ್ಲ ನನ್ನ ಗಂಡ ಮಾತಾಡೋನು. ಭಾಳ ಮನಸ್ಸಿಗೆ ಹರ್ಟ್ ಆಗ್ತಿತ್ತು ನನಗೆ. ಯಾಕೆ ಹಿಂಗೆ ಮಾಡ್ತೀವ್ರು ಇವರು, ಯಾಕೆ ಹಿಂಗೆ, ಏನಾಗಿದೆ ಇವರಿಗೆ ಅಂತ. ಅವ್ರಿಗೆ ಏನಾಗಿದೆ ಅಂದರೆ ನನ್ನನ್ನು ತುಂಬಾ ಹಚ್ಕೊಂಡಿದ್ರು, ತುಂಬ ಪ್ರೀತಿಸ್ತಿದ್ರು, ಅದೇನೋ ಗೊತ್ತಿಲ್ಲ. ಆ ಪ್ರೀತಿ ಹೆಂಗಿತ್ತು ಅಂದರೆ ನನಗೆ ಕ್ಷಣಕ್ಕೂ ನನ್ನನ್ನು ಸಾಯಿಸ್ತಾ ಇತ್ತು, ಕುಗ್ಗಿಸ್ತಾ ಇತ್ತು. ಬೇಡ ನನಗೆ ಜೀವನನೇ ಬೇಡ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ನನ್ನ ದೊಡ್ಡ ಮಗ ಹುಟ್ಟಿದ ನನಗೆ. ಆವಾಗ ಇವನ್ನ ಕರ್ಕೊಂಡು ಆಚೆ ಬರ್ತಾಳಲ್ಲ ಅಂತೇಳಿ ಮನೆಗೆ ಬೀಗ ಹಾಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದಿನ ಬೀಗ ಹಾಕಿದ್ರು, 2 ದಿನ ಬೀಗ ಹಾಕಿದ್ರು. ಅವರು ಬೀಗ ಹಾಕಿ ಅವ್ರು ಕ್ಲಾಸ್ ಮುಗಿಸ್ಕೊಂಡು ಸಂಜೆ 5:30 ಬರೋ ತನಕ ನಮಗೆ ಬೀಗ ಓಪನ್ ಮಾಡ್ತಿರಲಿಲ್ಲ. ಅವ್ರು ಬಂದಮೇಲೆ ಓಪನ್ ಮಾಡಬೇಕಿತ್ತು. ನಾನು ನನ್ನ ಮಗ ಒಳಗಡೆನೇ ಬಿದ್ದಿರಬೇಕಾಗಿತ್ತು. ಅಷ್ಟು ಟಾರ್ಚರ್, ಮಾನಸಿಕವಾಗಿ ಟಾರ್ಚರ್ ಕೊಟ್ಟಿದ್ದು ನನ್ನ ಗಂಡ. ಓಕೆ, ಆಮೇಲೆ ಅದಷ್ಟೆಲ್ಲ ಆದಮೇಲೆ ನಮ್ಮ ಅಪ್ಪ ಅಮ್ಮನಿದ್ರೆ ನಾನು ಹೇಳಿರಲಿಲ್ಲ, ಬೇಡ ಇವೆಲ್ಲ ಸಂಸಾರ ಅಂದಮೇಲೆ ಇದ್ದಾವೆ, ನೋಡೋಣ ನನ್ನ ಗಂಡ ಇವತ್ತಲ್ಲ ನಾಳೆ ತಿದ್ಕೋಬೋದು, ಸರಿ ಹೋಗ್ಬೋದು ಅಂತ ನಾವು ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಅಕ್ಕಪಕ್ಕದವರು ನೋಡಿ ನಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತಾರೆ. ಯಾಕಂದರೆ ನನ್ನ ತಂದೆ ತಾಯಿ ಬರೋವಾಗ ಹೋಗುವಾಗ ಅವ್ರೆಲ್ಲರನ್ನೂ ಮಾತಾಡ್ಸ್ತಿದ್ರು, ಚೆನ್ನಾಗಿದ್ರು ಅಕ್ಕಪಕ್ಕದವರೆಲ್ಲ. ಅಕ್ಕಪಕ್ಕದವ್ರಿಗೆಲ್ಲ ಫೋನ್ ನಂಬರು ಅಪ್ಪ ಕೊಟ್ಟಿದ್ರು ಒಂದಿಗೆ. ನನ್ನ ಹತ್ರ ಫೋನ್ ಇದ್ದಿಲ್ಲ ಅವಾಗ, ನಮ್ಮ ಮನೆಯವ್ರು ಇರೋಲ್ಲ ಅಂತ ಪಕ್ಕದ ಮನೆಯವರಿಗೆ ಫೋನ್ ಕೊಟ್ಟಿದ್ರು. ಆವಾಗ ನನ್ನ ಗಂಡ ಬೀಗ ಹಾಕ್ಕೊಂಡು ಹೋಗೋದು, ಪಕ್ಕದ ಮನೆಯವ್ರು ಫೋನ್ ಮಾಡಿ ಹೇಳ್ತಾರೆ, ಅಲ್ಲ ಅಣ್ಣ ನಿನ್ನ ಮಗಳು ನಿನಗೆ ಏನಾದ್ರು ಭಾರ ಆಗ್ತಾಳ, ಪ್ರತಿದಿನ ನಿನ್ಗೆ ಅಳಿಯ ಈ ಥರ ಬೀಗ ಹಾಕ್ಕೊಂಡು ಹೋಗ್ತಾವನೆ, ಏನು ಸಮಸ್ಯೆ ಅಂತನಾರು ಕೇಳಿ ಅವ್ನಿಗೆ ಬಿಗಿ ಮಾಡಿರಿ, ಇಲ್ಲ ಅಂದರೆ ನಿನ್ನ ಮಗಳನ್ನ ಕರ್ಕೊಂಡೋಗಿ ನಿಮ್ಮ ಮನೆಗೆ ಇಟ್ಕೊಳ್ರಿ, ಒಂದು ತನ್ನ ಹಾಕ್ರಿ, ವಜೆ ಏನಾಗಲ್ಲ, ನಿನ್ನ ಮಕ್ಕಳು ನಿನಗೇನು ಭಾರ ಅಲ್ಲ ಅಂತ ನಾವು ಪಕ್ಕದ ಮನೆಯವ್ರು ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮಗೆ ಏನಂದ್ರೆ ನಾನು ಹೇಳಿಲ್ಲ, ಏನೊಂದು ಹೇಳಿರಲಿಲ್ಲ. ಆವಾಗ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮನಿಗೆ ಹಿಂಗಿದೆ ಇಲ್ಲಿ ಅಂತಂದು ನಮ್ಮೂರನ್ನೆಲ್ಲರನ್ನೂ ಕರ್ಕೊಂಡು ಬರ್ತಾರೆ. ಇಲ್ಲ ಪಂಚಾಯತಿ ಮಾಡ್ತಾರೆ, ಹಂಗಲ್ಲ ಹಿಂಗಲ್ಲ, ಅಕ್ಕಪಕ್ಕವ್ರು ಹೆಂಗಸು ಸರಿ ಇಲ್ಲ, ಅಕ್ಕಪಕ್ಕದವರು ನನ್ನ ಹೆಂಡ್ತಿಗೆ ಏನಾರು ಹೇಳ್ಕೊಟ್ಬಿಡ್ತಾರೆ, ಹಂಗಾಗಿ ನಾನು ಬೀಗ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆವಾಗ ರಚ್ಚಿಗೆ ಎದ್ದಾಳ್ತಾರೆ, ಎಲ್ಲರೂ ಬೈದಾಡಿ ಸುಮ್ಮನಾಗ್ತಾರೆ. ಇಲ್ಲ ಇನ್ಮೇಲೆ ಹಂಗೆ ಮಾಡಲ್ಲ. ಮತ್ತು ಒಂದು 2 ದಿವಸ ಸುಮ್ಮನೆ ಇರ್ತಾನೆ. ಮತ್ತೆ 3ನೇ ದಿವಸ ಮತ್ತೆ ನಾನು ಪಕ್ಕದ ಮನೆ ಹತ್ರ ಹೋಗಿ ಕೂತ್ಕೊಂಡಾಗ ಹೆಂಗೆ ಸರಿಯಿಲ್ಲ, ಹೆಂಗೆ ಸರಿಯಿಲ್ಲ, ಅವಳ ಮನೆ ಹತ್ರ ಯಾಕೆ ಕೂತ್ಕೊಂತೀಯ, ಇವಳ ಮನೆ ಹತ್ರ ಯಾಕೆ ಕೂತ್ಕೊಂತೀಯ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ದೃಷ್ಟಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಹೆಣ್ಣು ಮಕ್ಕಳೇ ಸರಿ ಇಲ್ಲ, ಅವ್ರ ಅಕ್ಕ ತಂಗಿ ಸರಿ ಇದ್ದಾರೆ, ಅವ್ರ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಸಿಕ್ಕ ಹೆಣ್ಮಕ್ಳೆಲ್ಲ ಸರಿ ಇಲ್ಲ ನನ್ನ ಗಂಡನ ದೃಷ್ಟಿಗೆ. ನನ್ನ ಹೆಂಡ್ತಿಗೆ ಏನಾರು ಹೇಳ್ಕೊಟ್ಬಿಡ್ತಾರೆ ಅನ್ನೋ ಒಂದು ಹುಚ್ಚು ಭ್ರಮೆಯಲ್ಲಿ ಅವನು ಬದುಕ್ತಿದ್ದ. ನನಗೆ ಅವಾಗ ಅನಿಸಿದ್ದು ಏನಪ್ಪ, ಇಷ್ಟೆಲ್ಲ ಗಲಾಟೆ ಆದರೂ ನನಗೆ ನನ್ನ ಗಂಡನ ಮೇಲೆ ಕಿಂಚಿತ್ತು ನನಗೆ ಪ್ರೀತಿ ಕಮ್ಮಿ ಆಗಿರಲಿಲ್ಲ. ಓಕೆ ಬಿಡು, ಅತಿಯಾದ ಪ್ರೀತಿಯಿಂದ ಹಂಗೆ ಮಾಡ್ತಾವನೆ ನನ್ನ ಗಂಡ, ಅತಿಯಾದ ಪ್ರೀತಿಯಿಂದ ಹಂಗೆ ಮಾಡ್ತಾವನೆ ನನ್ನ ಗಂಡ ಅಂತ ನಾನು ಅದೇ ಭ್ರಮೆಯಲ್ಲೇ ಬದುಕ್ತಾ ಇದ್ದವಳು ನಾನು. ಮತ್ತು ನಾನು 2ನೇ ಮಗು ಪ್ರೆಗ್ನೆಂಟ್ ಆಗ್ತೀನಿ. ಓಕೆ, ಅವನಿನ್ನೂ 1 ವರ್ಷದಿಂದ ಇರ್ತಾನೆ. ನೆಕ್ಸ್ಟು ನಾನು ಮತ್ತೆ ಅದೇ ಜಗಳದ ಅದೇ ಇದರಲ್ಲೇ ನಾನು ನನ್ನ ಗಂಡ ಚೆನ್ನಾಗೇ ಇರ್ತಿದ್ವಿ. ಜಗಳ, ಕಣ್ಣೀರು, ಬರೀ ಇವೇ ನಮ್ಮ ಮನೆಯಲ್ಲ ಮಂತ್ಯಂದಾಗಿತ್ತು ನನ್ನ ಜೀವನದಲ್ಲಿ. ಕುಗ್ತಾ ಇದ್ದೆ. ಸಂಜೆ ಆದ ತಕ್ಷಣ ಯಾಕಾದರೂ ಸಂಜೆ ಆಗುತ್ತಪ್ಪ ಅಂತ ಅನಿಸುತ್ತೆ. ಯಾಕಂದರೆ ನನ್ನ ಗಂಡ ಡ್ರಿಂಕ್ಸ್ ಕುಡಿತಾ ಇದ್ದ. ಕುಡಿದ ತಕ್ಷಣ ಅವನು ಸರಿ ಇರ್ತಿದ್ದಿಲ್ಲ, ನಮ್ಮನೆ ಅವತಾರ ಮಾಡೋನು. ಸಂಜೆ ಯಾಕಾದ್ರೂ ಆಗುತ್ತೋ ಅಂತ ಕೈ ಮುಗಿತಿದ್ದೆ ನನ್ನ ದೇವ್ರ ಹತ್ರ, ಅಪ್ಪ ದೇವರೇ ಸಂಜೆ ಆಗಬಾರ್ದಪ್ಪ. ಬೆಳಗ್ಗೆ ಆದರೂ ಒಂದು ನಾರ್ಮಲಾಗಿ ನನ್ನ ಗಂಡ ನನ್ನ ಜೊತೆ ಪ್ರೀತಿಯಿಂದ ಇರ್ತಾನೆ. ಸಂಜೆ ಹೊತ್ತಾದರೆ ಅವ್ನು ಅವತಾರ ನೋಡೋಕ್ಕಾಗಲ್ಲ ನನಗೆ, ಸಾಕಪ್ಪ ಜೀವನ. ಯಾಕಂದರೆ ನನ್ನ ಮಂತ್ಯದಲ್ಲಿ ಕುಡಿಯೋರಿದ್ದಿಲ್ಲ, ತಿನ್ನೋರಿದ್ದಿಲ್ಲ, ಸಿಗರೇಟ್ ಸೇದೋರಿದ್ದಿಲ್ಲ, ಯಾವುದೇ ರೀತಿ ದುರ್ಚಟ ಇದ್ದೋರಿದ್ದಿಲ್ಲ. ನಾನು ಆ ಫ್ಯಾಮಿಲಿಗೆ ಹೋದಾಗ ಎಲ್ಲದನ್ನು ನೋಡಿದೆ. ಕುಗ್ತಾ ಇದ್ದೆ ಅಂದರೆ ನನಗೆ ಸಂಜೆ ಆಗ್ತಾ ಭಯ ಸ್ಟಾರ್ಟ್ ಆಗ್ತಿತ್ತು. ಅದನ್ನು ಅಪ್ಪ ಅಮ್ಮ ಇದ್ರಿಗೆ ಹೇಳೋಕ್ಕಾಗ್ತಿದ್ದಿಲ್ಲ, ಏನೊಂದು ಇಲ್ಲ. ಆಮೇಲೆ 2ನೇ ಮಗುಗೂ ನಾನು ಪ್ರೆಗ್ನೆಂಟ್ ಆಗ್ತೀನಿ. ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತೀನಿ. ಆ ಪಾಪುಗೆ ನನ್ನ 2ನೇ ಮಗನಿಗೆ ಹುಷಾರಿರಲ್ಲ, ಸಿಕ್ಕಾಪಟ್ಟ. ಬೆಳಗ್ಗೆ ಹೊತ್ತು ಚೆನ್ನಾಗಿದ್ರು ರಾತ್ರಿ ಹೊತ್ತು ವಾಮಿಟ್ಟು ಅದು ಇದು ಫುಲ್ ಆಗೋದು. ಆವಾಗ ನಾನೇ ಅದನ್ನು ಈ ರಾತ್ರೆಲ್ಲ ಅವನ್ನ ನೋಡ್ಕೋಬೇಕಾಗಿತ್ತು, ಮತ್ತು ಬೆಳಗ್ಗೆ ಹೊತ್ತು ಕೂಡ ನನ್ನೇ ನೋಡ್ಕೋಬೇಕಾಗಿತ್ತು. ಯಾಕಂದರೆ ಅವ್ನು ನನಗೂ ಮಕ್ಕಳಿಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇದ್ದ. ರಾತ್ರಿ ಹೊತ್ತು ಸರಿಯಾಗಿ ಕುಡಿಯೋನು ಮಕ್ಕಳು.
ಅಕ್ಕಪಕ್ಕದವರು ಕೂಡ ನಮ್ಮ ಮನೆ ಬಾಗಿಲು ಬರೋಂಗಿದ್ದಿಲ್ಲ. ಅವಳು ಯಾಕೆ ಬಂದ್ಲು, ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ. ನಾನು ಹೇಳೋದು ಹಡದ್ಲಲ್ಲ ಅವ್ರ ತಾಯಿ, ಅವಳು ಸರಿ ಇದ್ಲ, ಅವ್ರ ಅಕ್ಕ ತಂಗಿಯರು ಸರಿ ಇದ್ದಾರಾ ನಾನು ಕೇಳ್ತಿರೋದು. ನಾವು ಫಸ್ಟ್ನೇ ಮಗು ಪ್ರೆಗ್ನೆಂಟ್ ಇದ್ದಾಗ ಹೆರಿಗೆ ಆದಾಗ 2ನೇ ಮನೆ ಇತ್ತು. ಆಮೇಲೆ ಕೆಳಗಡೆ ಓಡಾಡೋಕ್ಕಾಗಲ್ಲ ಅಂತ ಕೆಳಗಡೆ ಮನೆ ಮಾಡ್ತಾರೆ. ಪಕ್ಕಕ್ಕೆ ಅಂಗಡಿ ಇರುತ್ತೆ, ಕಿರಾಣಿ ಅಂಗಡಿ. ಆ ಕಿರಾಣಿ ಅಂಗಡಿಗೆ 1000 ಜನ ಬರ್ತಾರೆ, 1000 ಜನ ಹೋಗ್ತಾರೆ ಗೈಸ್, ಓಕೆನಾ. ಆವಾಗ ಅವನಂತಾನೆ, ಬರೋರೆಲ್ಲ ನಮ್ಮನೆ ಕಡೆಗೆ ನೋಡ್ತಾವ್ರೆ, ನಮ್ಮನೆ ಕಡೆಗೆ ನೋಡ್ತಾವ್ರೆ ಅನ್ನೋದೊಂದು ಗುಂಗು ಸ್ಟಾರ್ಟ್ ಆಗ್ಬಿಡ್ತು. ಅವನು ಸ್ಕೂಲಿಗೆ ಕ್ಲಾಸಿಗೆ ಹೋದರೆ 9 ಗಂಟೆಗೆ ಹೋಗೋನು, 10:30 11 ಗಂಟೆಗೆ ಇರೋನು, ಮತ್ತೆ ಓಡಿ ಬರೋನು. ನಾನು ಎಲ್ಲಿದ್ದೀನಿ, ಹೊರಗಿದ್ದೀನೋ ಒಳಗಿದ್ದೀನೋ ಅಂತ ಚೆಕ್ ಮಾಡೋಕ್ಕೆ ಬರೋನು. ನಾನು ಸಣ್ಣ ಮಕ್ಕಳನ್ನ ಇಟ್ಕೊಂಡು ಅವ್ರನ್ನ ಆಡೋದಕ್ಕೂ ಬಿಡದೆ ಕಂಕಳಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಏನಿಲ್ಲ ಅಂದರೂ ಒಂದು 7 ವರ್ಷದ ತನಕ ಸಾಕಿದ್ದೀನಿ. ಆಟ ಆಡೋಕ್ಕೆ ಬಿಡದೆ ಮಕ್ಕಳನ್ನ, ಯಾಕಂದರೆ ಹೊರಗಡೆ ಸಮೇತ ಬಿಡ್ತಾಯಿರಲಿಲ್ಲ, ಮಕ್ಕಳನ್ನು ಬಿಡ್ತಿರಲಿಲ್ಲ, ನಮ್ಮನ್ನು ಬಿಡ್ತಿರಲಿಲ್ಲ. ಹಂಗೆ ಪಂಜರದಲ್ಲಿ ಇಟ್ಟಿರ್ತಾರಲ್ಲ ಹಂಗೆ ಇಟ್ಕೊಂಡು ನಮ್ಮನ್ನು ಟಾರ್ಚರ್ ಮಾಡೋ ನನ್ನ ಗಂಡ. ಅಳಬಾರ್ದು ಅನ್ಕೊತೀನಿ ನಾನು, ಯಾಕಂದರೆ ನನ್ನ ಜೀವನದಾಗ ಬರೀ ಅಳು, ನೋವು, ದುಃಖನೇ ಜಾಸ್ತಿ ಆಗಿರೋದು. ಆವಾಗ ಮತ್ತು ನಾವಿದ್ದಿದ್ದು ನಮ್ಮ ಏರಿಯಾನೆ, ನಮ್ಮ ಜನಾಂಗ, ನಮ್ಮ ಜನರು ಇದ್ದಿದ್ದಲ್ಲಿ, ನಮ್ಮವರೇ ಎಲ್ಲ ಇದ್ದಿದ್ದಲ್ಲಿ, ನಮ್ಮ ಮಕ್ಕಳು ಸಂಬಂಧಿಕರು ಎಲ್ಲ ಇದ್ದಿದ್ದು. ಅವರೆಲ್ಲ ನೋಡ್ತಾಯಿದ್ರು ಅವ್ನು ಹೆಂಗೆ ಮಾಡ್ತಾವನೆ, ಏನು ಮಾಡ್ತಾವನೆ ಅಂತ. ಎಲ್ಲದನ್ನು ಅಕ್ಕಪಕ್ಕದವರೆಲ್ಲ ನಮ್ಮ ಅಪ್ಪ ಅಮ್ಮಗೆ ಹೇಳ್ತಿದ್ರು, ಹಿಂಗೆ ಮಾಡ್ತಾವನೆ, ಹಿಂಗೆ ಬಿಡ್ತಾವನೆ, ಯಾಕೆ ಅವಳು ಅಲ್ಲ ಅಂತವಳೆ, ಪ್ರತಿದಿನ ಜಗಳ ಮಾಡ್ತಾವಳೆ ಅಂತ ಎಲ್ಲ ಸಕ್ಕಾಬಟ್ಟೆ ನಮಗೆ ಅಪ್ಪ ಅಮ್ಮಗೆ ಹೇಳ್ತಿದ್ರು. ನಮ್ಮ ಅಪ್ಪ ಅಮ್ಮಗೆ ಇಲ್ಲ, ಹಿಂಗಾದರೂ ಸರಿ ಹೋಗಲ್ಲ, ಇವಳು ಎಷ್ಟು ಅಂತ ನೋವು ಅನುಭವಿಸ್ತಾಳೆ ಅಂತ, ನನ್ನ ಮಗಳು ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ. ಇಲ್ಲ ಹಂಗಿಲ್ಲ ಹಿಂಗಿಲ್ಲ, ಮತ್ತು ನನ್ನ ಗಂಡ ನಮ್ಮ ಮಾವ ಇದ್ದು ಎಲ್ಲರಿದ್ದು, ಇಲ್ಲ ಇನ್ನೂ ಚೆನ್ನಾಗಿ ಇಟ್ಕೊಂತಾನೆ, ಹಂಗೆ ಹಿಂಗೆ ಕುಡಿಯೋದು ಬಿಡ್ತಾನೆ, ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲಿ ಮತ್ತೆ ನಿಲ್ಲಿಸ್ತಾರೆ. ಅದು ಹೆಂಗಾಗ್ಬಿಟ್ಟಿತ್ತು ಅಂದರೆ, ನಾನು ಅವನ್ನ ಹತ್ತಿರದಿಂದ ನೋಡಿದ್ರಿಂದ ಅವನೊಂಥರ ಮಾನಸಿಕವಾಗಿ ನನ್ನ ವಿಚಾರದಲ್ಲಿ ಅವ್ನು ಮಾನಸಿಕ ಆಗಿದ್ದ, ಓಕೆನಾ. ನನ್ನ ವಿಚಾರದಾಗ ಅವ್ನು ಮಾನಸಿಕ ಆಗಿತ್ತು. ಎಲ್ಲೂ ಆಚೆ ಹೋಗಂಗಿದ್ದಿಲ್ಲ, ಯಾವೊಂದು ವ್ಯಕ್ತಿನೂ ನನ್ನ ನೋಡೋಂಗಿದ್ದಿಲ್ಲ, ದಾರಾಗ ಹೋಗೋರು ಸಮೇತ ನಮ್ಮ ಮನೆ ಕಡೆ ಕಿರುಗಣ್ಣಗೂ ಸಹ ನೋಡೋಂಗಿದ್ದಿಲ್ಲ ಅವನಿಗೆ. ಬೈಕಲ್ಲಿ ಹೋಗ್ಬೇಕಾದ್ರೂ ಕೂಡ ಹೀಗೆ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇತ್ತು. ಫುಲ್ಲು ಕುಡಿಯೋನು, ಜಗಳ ಮಾಡೋನು. ಒಂದು ಸಲ ನನಗೆ ಒಂದು ಏಟು ಹೊಡೆದಿದ್ದ, ನನ್ನ ಕಿವಿ ಓಲಿನೇ ನನಗೆ ಮುರಿದೋಗಿತ್ತು, ಆ ಥರ ಹೊಡೆದಿದ್ದ. ಅವಾಗೂ ನಾನು ಸಹಿಸ್ಕೊಂಡೆ. ಒಂಥರ ಹೆಂಗೆ ಅಂದರೆ ಸೈಕೋ ಥರ ಆಡೋ ನನ್ನ ಗಂಡ, ಮಾನಸಿಕವಾಗಿ ಹಿಂಸೆ ಕೊಟ್ಟವನೇ ನನಗೆ. ಅದನ್ನೆಲ್ಲ ಅನುಭವಿಸ್ಕೊಂಡು ನನ್ನ ಮಕ್ಕಳನ್ನ, ನನ್ನ ಸಣ್ಣ ವಯಸ್ಸಲ್ಲಿ 2 ಮಕ್ಕಳು, ಅವಾಗ ಚಿಕ್ಕ ಏಜ್, ಅವಾಗ ಏನಿಲ್ಲ ಅಂದರೂ ಒಬ್ಬನಿಗೆ, ಅವ್ನು ಚಿಕ್ಕವನಿಗೆ 6 ವರ್ಷ, ದೊಡ್ಡವನಿಗೆ ಒಂದು 7 ವರ್ಷದವರಿದ್ರು. ಸ್ಕೂಲಿಂದ ಬಂದ ತಕ್ಷಣ ನನ್ನ ಪಕ್ಕ ಕೂತ್ಕೊಂಡವರು, ಆಡೋಕ್ಕೆ ಹೋಗ್ತಿರ್ಲಿಲ್ಲ ಅವರು. ಈಗ ಅಪ್ಪ ಬರ್ತಾರೆ, ಅಪ್ಪ ಬಂದು ಕುಡಿದು ಬಿಡ್ತಾರೆ, ಕುಡಿದ್ರೆ ನನಗೆ ಬೈತಾನೆ, ನಿಮಗೂ ಬೈತಾನೆ ಅಮ್ಮ, ನಾನು ಎಲ್ಲೂ ಹೋಗಲ್ಲ ಅಂತ ನನ್ನ ಜೊತೆನೇ ಕೂತ್ಕೊಂಡವರು. ಎಲ್ಲ ಮಕ್ಕಳು ಹೋಮ್ವರ್ಕು, ಆಟ, ಊಟ, ಖುಷಿ ಎಲ್ಲ ಅಲ್ಲಿ ಆಡುವಾಗ ನನ್ನ ಮಕ್ಕಳು ಅನ್ನೋರು, ನಾವೇ ಕಾಚೆ ಹೋಗ್ತಿಲ್ಲಮ್ಮ, ನೀನೇ ಯಾಕಮ್ಮ ಅಕ್ಕಪಕ್ಕ ಮನೆಯವ್ರ ಹತ್ರ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರೆ, ನಾವೇ ಹಿಂಗೆ. ಆ ವಯಸ್ಸೆಲ್ಲ ನನ್ನ ಮಗ ನಮಗೆ ಪ್ರಶ್ನೆ ಮಾಡೋನು. ಆಮೇಲೆ ಸಹಿಸ್ಕೊಳಕ್ಕಾಗಲಿಲ್ಲ, ಬಿಟ್ಟು ನನ್ನ, ಇಲ್ಲಪ್ಪ ಆಗಲ್ಲ ನನ್ನ ಕೈಯಲ್ಲಿ. ಒಬ್ಬ ಹುಚ್ಚನ ಜೊತೆ ಏನಾದರೂ ಜೀವನ ಮಾಡ್ಬೋದು, ಇವನು ಮಾನಸಿಕ ರೋಗಿ, ಇವನು ಇಂಥ ಮಾನಸಿಕವಾಗಿ ಇರೋ ವ್ಯಕ್ತಿ ಜೊತೆ ನಾನು ಹೆಂಗೆ ಜೀವನ ಮಾಡಲಿ ಅಂದಾಗ ನಮ್ಮಪ್ಪ, ನಿನ್ನ ಪರಿಸ್ಥಿತಿ ನನಗೆ ಗೊತ್ತಿದೆ, ಎಲ್ಲರೂ ಏನು ಹೇಳ್ತಿದ್ದಾರೆ ಆವೇರೆಲ್ಲ ಅಂತ ನನಗೆ ಗೊತ್ತಿದೆ, ಏನು ಬೇಡ, ಬಾ, ನಮಗೇನು ನಿನಗೊಂದು ತನ್ನ ಹಾಕಿದ್ರಿಂದ ಏನು ತೊಂದರೆ ಆಗಲ್ಲ, ಬಂದುಬಿಡು ಅಂತ ನಮ್ಮಪ್ಪ ನನ್ನನ್ನು ಕರ್ಕೊಂಡು ಕೇಸ್ ಹಾಕ್ತಾರೆ. ಬೇಡ ನನಗೆ ಅಂದರೆ ನನ್ನ ಗಂಡನೇ ಬೇಡ. ಯಾಕಂದರೆ ಒಬ್ಬ ಕೂಲಿ ಮಾಡೋನ ಹತ್ರ ಇದ್ದು ಜೀವನ ಮಾಡ್ಬೋದು, ಒಂದೊತ್ತು ಗಂಜಿ ಕುಡ್ದಾದ್ರೂ ಜೀವನ ಮಾಡ್ಬೋದು. ಆದರೆ ನನ್ನ ಗಂಡನ ಹತ್ರ ನಾನಿದ್ದೆ ನೋಡು 8-9 ವರ್ಷ ನರಕ. ನನ್ನ ಲೈಫಲ್ಲಿ ನಾನು ಯಾವ ಜನ್ಮದ ಏನು ಪಾಪ ಮಾಡಿದ್ನೋ ನನಗೆ ಗೊತ್ತಿಲ್ಲ. ನನ್ನ ಮದುವೆ ಆದಮೇಲೆ ನೋಡಬಾರ್ದನ್ನ ಲೈಫ್ನ ನಾನು ನೋಡಿದೆ.
ಅನುಭವಿಸ್ಬಾರ್ದನ್ನೆಲ್ಲ ನಾನು ಅನುಭವಿಸ್ದೆ. ಸಾಕು. ಪ್ರತಿಯೊಂದು ಹೆಣ್ಮಕ್ಳಿಗೂ ನಾನು ಹೇಳೋದು ಒಂದೇ, ಕೆಲಸ 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 ಅಂತ ಕೆಲಸಗಾರನ ಹುಡುಕಿ ಮದುವೆ ಆಗಬೇಡಿ. ಒಬ್ಬ ಕೂಲಿ ಮಾಡೋನಾದ್ರೂ ಮದುವೆ ಆಗಿ ಸುಖವಾಗಿರ್ತೀರ, ಅಥವಾ ಹೊಲ ಮನೆ ಕೆಲಸದವ್ರನ್ನೂ ಮದುವೆ ಆಗಿ ಸುಖವಾಗಿರ್ತೀರ. ಜಾಬಲ್ಲಿ ಇರೋರನ್ನ ಮದುವೆ ಆದರೆ ಈ ಹಣೆ ಬರ. ಕೋರ್ಟಲ್ಲಿ ಆಲ್ಮೋಸ್ಟ್ ನೀವು ಒಂದ್ಸಲ ಬಂದು ನೋಡಿ, ಹೊಲ ಮನೆ ಕೆಲಸದವರು ಅವರೆಲ್ಲ ಯಾರೂ ಇಲ್ಲ, ಬರೀ ಜಾಬಲ್ಲಿ ಇರೋರು ಮಾತ್ರ ಅಲ್ಲಿ ಕೇಸ್ಗಳು ಬರೀ. ಅವಾಗ ನನಗೆ ಅನಿಸ್ತು, ನಂದೊಂದೇ ಅಲ್ವಲ್ಲ ಹಂಗಾಗಿರೋದು, ತುಂಬ ಜನರದ್ದು ಹಂಗಾಗಿದೆಯಲ್ಲ ಅಂತ ಅವಾಗ ನನಗೆ ಧೈರ್ಯ ಬಂತು. ನಮ್ಮದು ಊರು ಹಳ್ಳಿ, ತುರ್ಚೆಘಟ್ಟ. ಹನುಮಂತಪ್ಪ ಕೇಟ್ ಹನುಮಂತಪ್ಪ ಅವನೇ ಮಗಳನ್ನ ಕರ್ಕೊಂಬಂದು ಮನೇಲಿ ಇಟ್ಕೊಂಡ, ಗಂಡ ಜೊತೆ ಜೀವನ ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲೋ ನಾನು ಹೇಳೋದು, ಅಲ್ಲ ಗುರು, ನಿಮ್ಮ ಮನೇಲಿ ಹೆಣ್ಮಕ್ಳು ಇದ್ದಿದ್ರೆ ಆ ಹೆಣ್ಮಕ್ಳಿಗೆ ಈ ಥರ ಗಂಡಸರು ಸಿಕ್ಕಿದ್ರೆ ಹಿಂಗೆ ಅಂತಿದ್ರಾ? ಫಸ್ಟ್ ಆಫ್ ಆಲ್ ನನ್ನ ಗಂಡ ಚೆನ್ನಾಗೆ, ನನ್ನ ಗಂಡ ಒಳ್ಳೆಯವನು ಅಂತ ಹೇಳ್ತಿದ್ರಲ್ಲ, ನನ್ನ ಗಂಡನ ಹತ್ರ ನೀವು ಯಾರಾದರೂ ಜೀವನ ಮಾಡಿದ್ದೀರಾ? ಅಥವಾ ನಿಮ್ಮ ಹೆಂಡ್ರನ್ನ ನಿಮ್ಮನ್ನ ಕಟ್ಕೊಂಡ್ರು ಹೆಂಡ್ರನ್ನ ಏನಾದರೂ ನನ್ನ ಗಂಡನ ಹತ್ರ ಬಿಟ್ಟು ನೋಡಿದ್ದೀರಾ ನನ್ನ ಗಂಡ ಒಳ್ಳೆಯವನು ಅಂತ? ನನಗೆ ಯಾರ್ಯಾರು ಮಾತಾಡಿದಾರೆ ನೋಡಿ, ಅವ್ರಿಗೆ ನಾನು ಹೇಳ್ತಿರೋದು. ಇವಳಿಗೆ ಜೀವನ ಮಾಡೋಕ್ಕಾಗ್ತಿಲ್ಲ, ಜೀವನ ಮಾಡೋಕ್ಕಾಗ್ದೇನೆ ನಾನು 2 ಮಕ್ಳಿಗೆ ತಾಯಿ ಆಗ್ತೀನಾ? ಹೇಳಿ, 2 ಮಕ್ಳಿಗೆ ತಾಯಿ ಆಗ್ತೀನಾ? ನಿಮಗೂ ಹೆಣ್ಮಕ್ಳಿದ್ದಾರೆ, ಓಕೆ. ಪರಿಸ್ಥಿತಿ ಇವತ್ತು ನಮಗೆ ಬಂದಂಗೆ ನಿಮ್ಮ ಮಕ್ಕಳಿಗೂ ಬರುತ್ತೆ. ನನ್ನ ಗಂಡ ಒಳ್ಳೆಯವನು ಅನ್ನೋಕ್ಕೆ ನೀವೇ ನನ್ನ ಗಂಡನ ಹತ್ರ ಬಂದು ಜೀವನ ಮಾಡಿಲ್ಲ, ಅಥವಾ ನಿಮ್ಮ ಕಟ್ಕೊಂಡಿರೋ ಹೆಂಡ್ತಿಯರನ್ನೂ ಬಿಟ್ಟಿಲ್ಲ, ಅಥವಾ ನಿಮ್ಮ ಮಕ್ಕಳನ್ನೂ ನೀವು ಬಿಟ್ಟಿಲ್ಲ. ಹಂಗಂದ್ಮೇಲೆ ನೀವು ಹೆಂಗಂತೀರಾ ನನ್ನ ಗಂಡ ಒಳ್ಳೆಯವನು ಅಂತ? ಹೆಂಗಂತೀರಾ? ಈಗ ಏನಾದರೂ ಚಿಂತೆ ಇದೆಯಾ? ತಿಂದು ಹೆಂಗಿದ್ದಾಳೆ ನೋಡು, ಮಕ್ಕಳಿಗೆ ಒಳ್ಳೆ ರೀತಿ ಕಲಿಸಿಲ್ಲ, ಒಳ್ಳೆ ಬುದ್ಧಿ ಕಲಿಸಿಲ್ಲ, ಹಂಗೆ ಹಿಂಗೆ ಅಲ್ಲ ತಂದೆ. ನಾನು ಯಾಕೆ, ನನಗೆ ಗೊತ್ತಿದೆ ನಾನು ಏನು ಚಿಂತೆ ಮಾಡಬೇಕು, ಯಾವ ಚಿಂತೆ ಬಿಡಬೇಕು ಅನ್ನೋದು ನಮಗೆ ಗೊತ್ತಿದೆ, ಓಕೆನಾ? ಅದು ನೀವು ಹೇಳೋ ಅವಶ್ಯಕತೆ ಇಲ್ಲ. ಮಕ್ಕಳಿಗೆ ಬುದ್ಧಿ ಹೇಳಿಲ್ಲ, ಮಕ್ಕಳು ಹಾಳಾಗ್ತಾರೆ. ಹಾಳಾದರೆ ಹಾಳಾಗಲಿ ಬಿಡ್ರಿ, ನನ್ನ ಮಕ್ಕಳವರು, ಓಕೆ. ನನ್ನ ಮಕ್ಕಳಿಗೆ ಹೇಳೋ ಅಧಿಕಾರ ನಿಮಗೇನಿದೆ? ನಿನ್ನ ಮಕ್ಕಳನ್ನ ನೀವು ನೋಡ್ಕೊಳ್ಳಿ, ಯಾವನ ಹತ್ರ ಹೋಗ್ತಾಳೆ, ಅವಳು ಯಾವಳ ಹತ್ರ ಹೋಗ್ತಾಳೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ ಫಸ್ಟು. ನಮ್ಮ ವಿಚಾರಕ್ಕೆ ಯಾಕೆ ಬರ್ತಿದ್ದೀರಾ? ಅದೇ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲ ಬಿಡ್ತಾರೆ, ಕುಸುಮನ ಮಕ್ಕಳು ಹಂಗೆ, ಕುಸುಮ ಬಂದು ಸೇರ್ಕೊಂಡ್ಮೇಲೆ ಕುಸುಮನ ಮಕ್ಕಳು ಹಾಳಾಗೋದ್ವು. ತಂದೆ ಹತ್ರ ಇದ್ರೆ ಹಾಳಾಗಲ್ವಾ? ಈಗ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಇದ್ದಾರೆ ಅಂತ ತಕ್ಷಣ ನಿಮ್ಮ ಮಕ್ಕಳೆಲ್ಲ ಅದ್ಭಸ್ತಲ್ಲಿದ್ದಾರಾ? ಕ್ಷಣಿಕ ಅದು, ರೊಟ್ಟಿ ಇದ್ದಂಗೆ, ಯಾಕೆ ಕ್ಷಣ ಬೇಕಾದರೂ ಉಲ್ಟಾ ಸೀದಾ ಆಗ್ಬೋದು. ಕ್ಷಣಿಕ. ಎಲ್ಲರಿಗೂ ಹೇಳೋದು ಒಂದೇ, ಯಾರೇ ಹೆಣ್ಮಕ್ಳಾಗಲಿ ಬೇಕು ಅಂತಾನೆ ತವ್ರ ಮನೆ ಬಂದು ಸೇರ್ಕೊಳಲ್ಲ. ಸೇರ್ಕೊಂಡಿದ್ದಾರೆ ಅಂದರೆ ಅವರ ಜೀವನದಲ್ಲಿ ಆದ ಪೆಟ್ಟು, ಓಕೆನಾ? ನಾನು ಅನುಭವಿಸಿರೋ ನೋವು ನನಗೆ ಮಾತ್ರ ಗೊತ್ತು, ನಿಮಗೆ ಗೊತ್ತಿಲ್ಲ. ಯಾಕಂದರೆ ನೀವು ನಿಮ್ಮ ಹೆಂಡ್ರದ್ದು ಸೀರೆ ಒಕ್ಕಂತ ಇರೋ ಸುಳೆ ಮಕ್ಕಳು ನೀವೆಲ್ಲ, ನಿಮಗೆ ಹೆಂಗೆ ಗೊತ್ತಿರುತ್ತೆ? ನನ್ನ ವಿಚಾರಕ್ಕೆ ಪ್ಲೀಸ್ ಯಾರು ಮರಬೇಡಿ, ಈ ಮುಖಾಂತರ ಹೇಳ್ತಿದ್ದೀನಿ. ನನ್ನ ಲೈಫ್ ಜರ್ನಿ ಹೀಗಿತ್ತು ಗೈಸ್. ಇದಕ್ಕೂ ಜಾಸ್ತಿ ನಾನು ಹೇಳ್ತಾ ಹೋದರೆ ಅದು ತುಂಬಾ ಇದಾಗುತ್ತೆ. ನೆಕ್ಸ್ಟು ನನ್ನ ಲೈಫಲ್ಲಿ ತವ್ರ ಮನೆಗೆ ಬಂದಮೇಲೆ ಏನೆಲ್ಲ ಆಯಿತು ಅನ್ನೋದನ್ನ ನಿಮಗೆ ಮತ್ತೆ ಲಾಗಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಗೈಸ್. ಅಷ್ಟೇ.